ಕಾರ್ಪೊರೇಟ್ ಜಗತ್ತಲ್ಲಿ ಒಂದು ಕಂಪನಿ ಇನ್ನೊಂದನ್ನ ಕೊಂಡ್ಕೊಳ್ತಾ ಅಂದ್ರೆ ಅದು ಬರೀ ದುಡ್ಡಿನ ಆಟ ಅನ್ಕೋಬೇಡಿ. ಅದು ಒಂದು ಹೈಟೆಕ್ ಸಖತ್ ಕಾಂಪ್ಲಿಕೇಟೆಡ್ ತನಿಖೆ ಇದ್ದಂಗೆ. ಹಾಗಾದ್ರೆ ಬನ್ನಿ, ಈ ಕಾರ್ಪೊರೇಟ್ ಪತ್ತೇದಾರಿಯ ಜಗತ್ತಿಗೆ ಇಳಿದು ಆ ಪರ್ಫೆಕ್ಟ್ ಕಂಪನಿಯನ್ನ ಹೇಗೆ ಹುಡುಕಿ ಹಿಡಿತಾರೆ ಅಂತ ನೋಡೋಣ. ಹೌದು, ಇದನ್ನೇನೋ ಅಂಗಡಿಗೋಗಿ ಸಾಮಾನು ತಂದಾಗೆ ಅನ್ಕೋಬೇಡಿ. ಇದೊಂದು ಹೈ ಸ್ಟೇಕ್ಸ್ ಕೇಸ್ ಇದ್ದಾಗೆ. ಇಲ್ಲಿ ಸಿಗೋ ಪ್ರತಿಯೊಂದು ಡೇಟಾ ಕೂಡ ಒಂದು ಸುಳಿವು, ಮತ್ತು ಸಂಭಾವ್ಯ ಟಾರ್ಗೆಟ್ ಆಗಿರೋ ಪ್ರತಿಯೊಂದು ಕಂಪನಿಯೂ ಆಳವಾದ ವಿಚಾರಣೆಗೆ ಒಳಪಡುವ ಒಬ್ಬ ಶಂಕಿತ. ಯಾವುದೇ ಒಂದು ಒಳ್ಳೆ ತನಿಖೆ ಶುರುವಾಗೋದು ಎಲ್ಲಿಂದ? ಒಂದು ಸ್ಪಷ್ಟವಾದ ಉದ್ದೇಶದಿಂದ ಅಲ್ವಾ? ಕಾರ್ಪೊರೇಟ್ ಜಗತ್ತಲ್ಲೂ ಅಷ್ಟೇ. ಆ ಉದ್ದೇಶವೇ ಸ್ಟ್ರಾಟಜಿಕ್ ಗೋಲ್. ಅಂದ್ರೆ ಈ ಖರೀದಿಯ ಹಿಂದಿನ ಅಸಲಿ ಕಾರಣ ಏನು ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸ್ಕೊಳ್ಳೋದು. ಈ ಉದ್ದೇಶಗಳು ಇದೆಯಲ್ಲ, ಒಂದೊಂದು ಥರ ಇರತ್ತೆ. ಒಂದು ಕಂಪ್ನಿಗೆ ಬೇರೆ ದೇಶದಲ್ಲಿ ಬಿಸ್ನೆಸ್ ಮಾಡೋ ಆಸೆ ಇರ್ಬೋದು, ಇನ್ನೊಂದಕ್ಕೆ ಕಾಂಪಿಟಿಷನ್ಗಿಂತ ಮುಂದೆ ಹೋಗೋಕೆ ಒಂದು ಸಖತ್ ಟೆಕ್ನಾಲಜಿ ಬೇಕಾಗಿರ್ಬೋದು, ಅಥವಾ ಇಂಡಸ್ಟ್ರಿಲಿರೋ ಬೆಸ್ಟ್ ಟ್ಯಾಲೆಂಟ್ಗಳನ್ನ ತಮ್ಮ ಕಡೆ ಸೆಳೆದುಕೊಳ್ಳೋದೇ ಮುಖ್ಯ ಗುರಿಯಾಗಿರ್ಬೋದು. ಇದೇ ಉದ್ದೇಶ ಇಡೀ ತನಿಖೆಯ ದಾರಿಯನ್ನೇ ನಿರ್ಧರಿಸುತ್ತೆ. ಸರಿ, ಉದ್ದೇಶ ಅಂತೂ ಕ್ಲಿಯರ್ ಆಯ್ತು. ಈಗ ಶುರುವಾಗೋದೇ ತನಿಖೆಯ ಮುಂದಿನ ಹಂತ. ಅಂದ್ರೆ ಸರಿಯಾದ ಟಾರ್ಗೆಟ್ ಕಂಪನಿಗಳಿಗಾಗಿ ಅಸಲಿ ಭೇಟೆ. ಮೊದಲಿಗೆ ಈ ಪತ್ತೇದಾರರು ಏನ್ ಮಾಡ್ತಾರೆ ಅಂದ್ರೆ, ಒಂದ್ ದೊಡ್ಡ ಬಲೆ ಬೀಸ್ತಾರೆ. ನೂರಾರು ಸಂಭಾವ್ಯ ಕಂಪನಿಗಳನ್ನ ಪರಿಶೀಲಿಸ್ತಾರೆ. ಆಮೇಲೆ ದೇಶ, ಇಂಡಸ್ಟ್ರಿ ಟೈಪ್, ಕಂಪನಿ ಸೈಜ್ ಮತ್ತು ಅದು ಪಬ್ಲಿಕ್ ಕಂಪನಿಯೋ ಅಥವಾ ಪ್ರೈವೇಟ್ ಕಂಪನಿಯೋ ಅನ್ನೋ ತರದ ಕಟ್ಟುನಿಟ್ಟಿನಾದ ಫಿಲ್ಟರ್ಗಳನ್ನ ಬಳಸಿ ಆ ದೊಡ್ಡ ಲಿಸ್ಟ್ನ ಒಂದು ಚಿಕ್ಕ ಮ್ಯಾನೇಜ್ ಮಾಡಬಹುದಾದ ಲಿಸ್ಟ್ಗೆ ಇಳಿಸ್ತಾರೆ. ಓಕೆ, ಈಗ ನಾವು ಬಂದು ತಲುಪಿರೋದು ತನಿಖೆಯ ಅತ್ಯಂತ ಮುಖ್ಯವಾದ ಹಂತಕ್ಕೆ. ಇಲ್ಲಿ ಆ ಶಾರ್ಟ್ ಲಿಸ್ಟ್ನಲ್ಲಿರೋ ಒಂದೊಂದು ಕಂಪನಿಯನ್ನು ಸೂಕ್ಷ್ಮವಾಗಿ ಜಾಲಾಡಲಾಗುತ್ತೆ. ಇದೇ ನಿಜವಾದ ವಿಚಾರಣೆ. ಇಲ್ಲಿ ಲಿಸ್ಟ್ನಲ್ಲಿರೋ ಪ್ರತಿಯೊಬ್ಬ ಶಂಕಿತನಿಗೂ ಕಠಿಣ ಪರೀಕ್ಷೆ ಕಾದಿರುತ್ತೆ. ಅವರ ಮಾರ್ಕೆಟ್ ನಮ್ಗೆ ಸೆಟ್ ಆಗತ್ತಾ? ಅವರ ಪ್ರಾಡಕ್ಟ್ಸ್ ನಮ್ಮ ಲಿಸ್ಟ್ಗೆ ಸೇರಿದ್ರೆ ಚೆನ್ನಾಗಿರುತ್ತಾ? ಆಪರೇಷನ್ಸ್ ವಿಚಾರದಲ್ಲಿ ಎರಡೂ ಕಂಪ್ನಿಗಳು ಒಟ್ಟಿಗೆ ಕೆಲಸ ಮಾಡೋಕ್ ಸಾಧ್ಯನಾ? ಹೀಗೆ ಪ್ರತಿಯೊಂದು ಅಂಶಕ್ಕೂ ರೇಟಿಂಗ್ ಕೊಟ್ಟು ಒಂದು ಕಂಪ್ಲೀಟ್ ಚಿತ್ರಣವನ್ನ ರೆಡಿ ಮಾಡ್ಲಾಗತ್ತೆ. ಎಲ್ಲ ಅನಾಲಿಸಿಸ್ಗಳ ಮಧ್ಯೆ ಬಹುಶಃ ಇದೇ ಅತಿ ಮುಖ್ಯವಾದದ್ದು, ಕಲ್ಚರಲ್ ಫಿಟ್, ಅಂದ್ರೆ ಸಾಂಸ್ಕೃತಿಕ ಹೊಂದಾಣಿಕೆ. ಎರಡು ಕಂಪನಿಗಳ ಯೋಚನೆ ಮಾಡೋ ರೀತಿ, ಕೆಲಸ ಮಾಡೋ ಸ್ಟೈಲ್ ಒಂದೇ ಥರ ಇಲ್ಲ ಅಂದ್ರೆ ಎಷ್ಟೇ ದೊಡ್ಡ ಡೀಲ್ ಆದ್ರೂ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಹೈ ಕಲ್ಚರಲ್ ಫಿಟ್ ಸ್ಕೋರ್ ಇದ್ರೆ ಎಲ್ಲವೂ ಸ್ಮೂತ್ ಆಗಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸುಳಿವು. ನೋಡಿ, ತನಿಖೆ ಯಾವಾಗಲೂ ಅಷ್ಟು ಸುಲಭವಾಗಿರಲ್ಲ. ಇಲ್ಲೊಂದು ಉದಾಹರಣೆ ಇದೆ ನೋಡಿ. ನಮ್ಮ ಮುಂದೆ ಎರಡು ಆಯ್ಕೆಗಳಿವೆ. ಒಂದ್ ಕಡೆ ಟಾರ್ಗೆಟ್ ಎ, ಇವರಿಂದ ಹೊಸ ಮಾರ್ಕೆಟ್ ಸಿಗುತ್ತೆ, ಆದ್ರೆ ಟೆಕ್ನಾಲಜಿ ಅಷ್ಟು ಚೆನ್ನಾಗಿಲ್ಲ. ಇನ್ನೊಂದ್ ಕಡೆ ಟಾರ್ಗೆಟ್ ಬಿ, ಟೆಕ್ನಾಲಜಿ ಸೂಪರ್, ಆದ್ರೆ ಮಾರ್ಕೆಟ್ ಚಿಕ್ಕದು. ಈಗ ಏನ್ ಮಾಡೋದು? ಇಲ್ಲಿಂದ ಮುಂದೆ ಹೋಗ್ಬೇಕು ಅಂದ್ರೆ ಲಾಭ ನಷ್ಟದ ಬಗ್ಗೆ ಇನ್ನಷ್ಟು ಆಳವಾಗಿ ಯೋಚನೆ ಮಾಡ್ಲೇಬೇಕು. ಈ ತರದ ನಿರ್ಧಾರ ತಗೊಳ್ಳೋಕೆ ಸಿನರ್ಜಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸಿನರ್ಜಿ ಅಂದ್ರೆ ಎರಡು ಕಂಪನಿಗಳು ಸೇರಿದಾಗ ಆಗೋ ಲಾಭ ಅವೆರಡು ಬೇರೆ ಬೇರೆ ಆಗಿದ್ದಾಗ ಮಾಡೋ ಲಾಭಕ್ಕಿಂತ ಜಾಸ್ತಿ ಇರಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ 1+1 3 ಆಗ್ಬೇಕು. ಆಪರೇಷನ್ಸ್ ಒಂದಾಗೋದ್ರಿಂದ ಖರ್ಚು ಕಮ್ಮಿ ಆಗುತ್ತೆ, ಟೆಕ್ನಾಲಜಿ ಶೇರ್ ಆಗುತ್ತೆ, ಹೊಸ ಮಾರ್ಕೆಟ್ ಸಿಗುತ್ತೆ. ಹೀಗೆ ಈ ಹೆಚ್ಚುವರಿ ಲಾಭ ಹುಟ್ಕೊಳ್ಳುತ್ತೆ. ಒಬ್ಬ ಒಳ್ಳೆ ಪತ್ತೇದಾರ ಬರೀ ಒಳ್ಳೆದನ್ನೇ ನೋಡಲ್ಲ ಅಲ್ವಾ? ಏನಾದ್ರೂ ಅಪಾಯದ ಸೂಚನೆಗಳಿವ್ಯಾ, ಏನಾದ್ರೂ ಮುಚ್ಚಿಟ್ಟಿರೋ ಸಮಸ್ಯೆಗಳಿವ್ಯಾ ಅಂತಾನೂ ಹುಡುಕ್ತಾನೆ. ಈ ಹಂತ ಇದೆಯಲ್ಲ, ಇದು ಡೀಲನ್ನು ಉಳಿಸಬಹುದು ಅಥವಾ ಮುರಿಬಹುದು. ಪ್ರತಿಯೊಂದು ಟಾರ್ಗೆಟ್ಗೂ ಅದ್ರದೇ ಆದ ಕಷ್ಟಗಳಿರುತ್ತೆ. ಅದು ಗವರ್ಮೆಂಟ್ ರೂಲ್ಸ್ ಇರ್ಬೋದು, ಮುಚ್ಚಿಟ್ಟಿರೋ ಸಾಲ ಇರ್ಬೋದು, ಅಥವಾ ಮಾರ್ಕೆಟ್ನಲ್ಲೇ ಏನಾದ್ರೂ ಏರ್ಪೇರಾಗೋ ಸಾಧ್ಯತೆ ಇರ್ಬೋದು. ಪ್ರತಿಯೊಂದು ರಿಸ್ಕನ್ನು ಗುರುತಿಸಿ ಅದರಿಂದ ಆಗೋ ಡ್ಯಾಮೇಜ್ ಎಷ್ಟು ಅಂತ ಅಂದಾಜ್ ಮಾಡೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಕಾಗದದ ಮೇಲೆ ಎಲ್ಲ ಪರ್ಫೆಕ್ಟ್ ಆಗಿ ಕಾಣ್ಬಹುದು, ಆದ್ರೆ ನೆನ್ಪಿಡಿ, ಬಿಸ್ನೆಸ್ ನಡೆಸೋದು ಮನುಷ್ಯರು. ಎರಡೂ ಕಂಪನಿಗಳ ಲೀಡರ್ಶಿಪ್ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂದ್ರೆ, ಸಣ್ಣ ಸಣ್ಣ ವಿಷಯಕ್ಕೂ ಘರ್ಷಣೆ ಶುರುವಾದ್ರೆ ಆ ಡೀಲ್ ಫೇಲ್ ಆಗೋ ಸಾಧ್ಯತೆ ತುಂಬಾನೇ ಹೆಚ್ಚು. ಇದು ತುಂಬಾ ಸೂಕ್ಷ್ಮವಾದ ಆದ್ರೆ ಅಷ್ಟೇ ನಿರ್ಣಾಯಕವಾದ ರಿಸ್ಕ್. ಸರಿ, ಅಪಾಯ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ಸುಮ್ನಾಗೋಕಾಗಲ್ಲ. ಒಬ್ಬ ಸ್ಮಾರ್ಟ್ ಪತ್ತೇದಾರ ಅದನ್ನ ನಿಭಾಯಿಸೋಕೆ ಒಂದ್ ಪ್ಲಾನ್ ಕೂಡ ರೆಡಿ ಮಾಡ್ತಾನೆ. ಮೊದಲು ಅಪಾಯವನ್ನು ಒಪ್ಕೋಬೇಕು, ಆಮೇಲೆ ಅದರಿಂದಾಗೋ ನಷ್ಟ ಎಷ್ಟು ಅಂತ ಅಂದಾಜು ಮಾಡಬೇಕು. ನಂತರ ಅದನ್ನ ತಡೆಯೋಕೆ ಏನು ಮಾಡ್ಬೋದು ಅಂತ ಒಂದ್ ಪ್ಲಾನ್ ರೆಡಿ ಮಾಡಿ ಅದನ್ನ ಜಾರ್ಗೆ ತರಬೇಕು. ಎಲ್ಲ ಸಾಕ್ಷಿ ಪುರಾವೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಎಲ್ಲಾ ಕಡೆಯಿಂದನೂ ಯೋಚನೆ ಮಾಡಿದ್ಮೇಲೆ ಈಗ ಸಮಯ ಬಂದಿದೆ ಅಂತಿಮ ತೀರ್ಪು ಕೊಡೋಕ್ಕೆ. ಇಲ್ಲಿವರೆಗೂ ಪಟ್ಟ ಶ್ರಮವೆಲ್ಲ ಈ ಒಂದೇ ಒಂದು ನಿರ್ಧಾರಕ್ಕಾಗಿ. ಇಡೀ ತನಿಖೆ ಮುಗಿದ್ಮೇಲೆ ನಮ್ಮ ಮುಂದಿರೋದು ಟಾಪ್ 3 ಶಂಕಿತರ ಫೈನಲ್ ಲಿಸ್ಟ್. ಇವು ನಮ್ಮ ಉದ್ದೇಶಗಳಿಗೆ ಸರಿಯಾಗಿ ಹೊಂದಿಕೊಳ್ಳೋ, ರಿಸ್ಕ್ ಕಡಿಮೆ ಇರೋ ಮತ್ತೆ ಒಳ್ಳೆ ಲಾಭ ತಂದ್ಕೊಡೋ ಕಂಪನಿಗಳು.
ಸೊ ತನಿಖೆ ಈಗ ಮುಂದಿನ ಹಂತಕ್ಕೆ ಹೋಗುತ್ತೆ. ಇದನ್ನ ಡ್ಯೂ ಡಿಲಿಜೆನ್ಸ್ ಅಂತ ಕರೀತಾರೆ. ಅಂದ್ರೆ ನಾವು ಆಯ್ಕೆ ಮಾಡಿರೋ ಕಂಪನಿಯ ಪ್ರತಿಯೊಂದು ಹಣಕಾಸು, ಕಾನೂನು ದಾಖಲೆಗಳನ್ನ ಕೂಲಂಕಷವಾಗಿ ಪರಿಶೀಲಿಸೋದು. ಅವರು ಹೇಳಿದ್ದೆಲ್ಲ ನಿಜಾನಾ ಅಂತ ಖಚಿತಪಡಿಸ್ಕೊಳ್ಳೋದು. ಹಾಗಾದ್ರೆ ನಮ್ಮ ಕಾರ್ಪೊರೇಟ್ ಪತ್ತೇದಾರನ ಕಥೆ ಇಲ್ಲೊಂದು ಘಟ್ಟಕ್ಕೆ ಬಂದು ನಿಂತಿದೆ. ಟಾರ್ಗೆಟ್ ಫಿಕ್ಸ್ ಆಗಿದೆ, ಆದ್ರೆ ಒಂದು ಒಳ್ಳೆ ಡೀಲ್ ಆಯ್ತು ಅನ್ನೋ ಮಾತ್ರಕ್ಕೆ ಎಲ್ಲವೂ ಸುಖಾಂತ್ಯ ಆಗೋತ್ತಾ? ನಿಜವಾದ ಚಾಲೆಂಜ್ ಇರೋದೇ ಈಗ ಶುರುವಾಗೋದು. ಎರಡು ಬೇರೆ ಬೇರೆ ಕಂಪನಿಗಳನ್ನ ಒಗ್ಗೂಡಿಸಿ ಒಂದೇ ಸಂಸ್ಥೆಯಾಗಿ ಯಶಸ್ವಿಯಾಗಿ ಮುನ್ನಡೆಸೋದು. ಸರಿ, ಆ ಕಥೆ ಇನ್ನೊಮ್ಮೆ.